ವೀಕ್ಷಕರ ನಮಸ್ತೆ. 2024-25ನೇ ಸಾಲಿನ ಪದವಿ ಪರೀಕ್ಷೆಯ ರ್ಯಾಂಕ್ ಪಟ್ಟಿ ಪ್ರಕಟ ಆಗಿದೆ. ನಾವು ಈಗ ಇರುವಂಥ ಈ ಒಂದು ವಿದ್ಯಾಸಂಸ್ಥೆ ಸುಳ್ಯದ ಶಿಕ್ಷಣ ಕಾಶಿಯ ಕೇಂದ್ರ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಡಿಯಲ್ಲಿ ಪ್ರವರ್ತಿಸಲ್ಪಡ್ತಾ ಇರುವಂಥ ಸುಳ್ಯದ ನೆಹರು ಸ್ಮಾರಕ ಪದವಿ ಕಾಲೇಜು ಸುವರ್ಣ ಸಂಭ್ರಮಾಚರಣೆಯಲ್ಲಿರುವಂಥ ಈ ವಿದ್ಯಾರ್ಥಿಗೆ ಈ ಬಾರಿ 3 ರ್ಯಾಂಕ್ಗಳು ಪ್ರಾಪ್ತ ಆಗಿದೆ. ಹಾಗಾಗಿ ಈ ರ್ಯಾಂಕ್ ವಿಜಯವನ್ನು ಸಂಸ್ಥೆಯ ಸಾರಥ್ಯವನ್ನು ವಹಿಸಿರುವಂಥ ಪ್ರಾಂಶುಪಾಲರನ್ನು ಮಾತನಾಡಿಸೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಸಮಾಜ ಕಾರ್ಯ ವಿಭಾಗದಲ್ಲಿ ಪದವಿಗೆ ರ್ಯಾಂಕನ್ನು ತಂದುಕೊಟ್ಟಿರುವ ಸುಳ್ಯ ನೆಹರು ಸ್ಮಾರಕ ಪದವಿ ಕಾಲೇಜಿಗೆ ಪ್ರಥಮ ರ್ಯಾಂಕನ್ನು ತಂದುಕೊಟ್ಟಿರುವಂಥ ಜ್ಯೋತಿ BH ನಮ್ಮೊಂದಿಗಿದ್ದಾರೆ. ಜ್ಯೋತಿ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ. ನಿರೀಕ್ಷೆ ಮಾಡಿದ್ರಾ? ಅಂದರೆ ಮ್ಯಾಮ್ನವ್ರಿಗೆ ಎಕ್ಸ್ಪೆಕ್ಟ್ ಇತ್ತು ಫಸ್ಟಿಗೆ ಒಂದು, ಆಮೇಲೆ ತುಂಬ ಖುಷಿ ಆಯ್ತು ಸರ್. ಖುಷಿ ಆಯಿತಾ? ನಿಮ್ಮ ವೈಯಕ್ತಿಕ ಪರಿಚಯ ಒಂದು ಮಾಡ್ಕೊಳ್ಳಿ, ಕೌಟುಂಬಿಕ. ನನ್ನ ಹೆಸರು ಜ್ಯೋತಿ BH, ಮನೆ ಬೆದ್ರಪಣೆ ಅರಂತೋಡು ಗ್ರಾಮ. ತಂದೆ ಹೆಸರು ಹರೀಶ B, ತಾಯಿ ಹೆಸರು ರುಕ್ಮಿಣಿ, ಕೃಷಿಕರು ಮನೆಯಲ್ಲಿ. ಓಕೆ. ಎಲ್ಲಿ ಪ್ರೈಮರಿ ಎಜುಕೇಷನ್? ಪ್ರೈಮರಿ GHPS ಅಡ್ತಲೆ, ಹೈಸ್ಕೂಲ್ ಮತ್ತು PUC ನೆಹರು ಸ್ಮಾರಕ ಪದವಿ ಪೂರ್ವ ಕಾಲೇಜ್ ಅರಂತೋಡು. ಡಿಗ್ರಿ ಇಲ್ಲಿ ಈಗ ಪ್ರಸ್ತುತ ಡಾಕ್ಟರ್ ಕೆ ಶಿವರಾಮಕರ್ ಅಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ಳಾರಿ ಪೆರುವಾಜಿಯಲ್ಲಿ MSW ಮಾಡ್ತಾ ಇದ್ದೇನೆ. ಓಕೆ. ನಮ್ಗೆ ಗೊತ್ತಿರುವ ಅಂದರೆ ಬೆದರುಪಣೆ ಅಂತ ಹೇಳಿದ್ರಿ. ಬೆದರುಪಣೆ ತುಂಬ ಇಂಟೀರಿಯಲ್ ಗ್ರಾಮೀಣ ಪ್ರದೇಶ, ಆನೆಗಳ ಹಾವಳಿ ಇದೆ ಅಲ್ವಾ? ಬಹುಶಃ ಇಂಥ ಒಂದು ಸವಾಲಿನ ಒಂದು ಊರಿನಿಂದ ಬಂದು ಇಂಥ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದೀರಿ. ಏನಂದ್ರು ಮನೆಯಲ್ಲಿ ಎಲ್ಲ? ತುಂಬ ಖುಷಿ ಆಯಿತು. ಅದು ಬೇರೆ ನಾನು ಒಬ್ಬಳೇ ಮಗಳು. ಸೊ ಅಪ್ಪ ಅಮ್ಮಂಗೆ ಒಂದು ಹೆಸರು ತಂದು ಕೊಟ್ಟೆ ಅಂತ ತುಂಬ ಖುಷಿ ಇದೆ. ಹೇಗೆ ಸ್ಟಡಿ ಮಾಡ್ತಾ ಇದ್ರಿ? ನಿಮ್ಮ ಸ್ಟಡಿ ಮೆಥಡ್? ಅಂದರೆ ನಾನು 10th ಅಲ್ಲಿ ಅಷ್ಟು ಇದಿರಲಿಲ್ಲ ಸರ್, ಅಂದರೆ ಜಸ್ಟ್ ಪಾಸ್ ಅಂತ ಹೇಳ್ಬೋದು. ಆಮೇಲೆ PU ಡಿಸ್ಟಿಂಕ್ಷನ್ ಕ್ಲಾಸಿಗೆ ಸೆಕೆಂಡ್ ಬಂದಿದ್ದೆ ಆರ್ಟ್ಸಲ್ಲಿ. 10th ಅಲ್ಲಿ ಜಸ್ಟ್ ಪಾಸ್ PU ಅಲ್ಲಿ ಡಿಸ್ಟಿಂಕ್ಷನ್ ಆಯಿತು. ಈಗ ಡಿಗ್ರಿಯಲ್ಲಿ ರ್ಯಾಂಕ್ ಆಯ್ತು ಸರ್. ಹಾಗೆ. ಓಕೆ. ಖುಷಿ ಇದೆ ಅಲ್ವಾ? ತುಂಬ ಖುಷಿ ಇದೆ. ಎಷ್ಟು ಮಾರ್ಕ್ಸ್ ಬಂತು ಯಾವುದ್ರಲ್ಲಿ? ಟೋಟಲ್ ಅದು 4160ರಲ್ಲಿ 3800 ಸಮಥಿಂಗ್. ಯಾವುದು ಸಬ್ಜೆಕ್ಟ್ ಇಷ್ಟ ಕಷ್ಟ ಅಂತ ಏನಾದರೂ ಇದೆಯಾ? ಹಾಗೆಂತಿಲ್ಲ, ಅಂದರೆ ನಮಗೆ ಇದು ಸೆಮ್ ಬೇರೆ ಬೇರೆ ಸಬ್ಜೆಕ್ಟ್ ಇರೋದಲ್ಲ. ಲಾಸ್ಟಿಗೆ ಮಾತ್ರ ಅಂದರೆ ಫೈನಲ್ ಇಯರಲ್ಲಿ ಮಾತ್ರ ಲ್ಯಾಂಗ್ವೇಜ್ ಇಲ್ಲ, ಮತ್ತೆಲ್ಲ ಇದು ಬೇರೆ ಬೇರೆ ಸಬ್ಜೆಕ್ಟ್ ಇರ್ತದೆ ಅಂತ. ಸಮಾಜ ಕಾರ್ಯ ವಿಭಾಗ ಅಂತಂದ್ರೆ ಸಾಕಷ್ಟು ಫೀಲ್ಡ್ ವರ್ಕ್ ಕೂಡ ಇರುತ್ತೆ. ಫೀಲ್ಡ್ ವರ್ಕ್. ಏನು ಯಾಕೆ ಇದನ್ನೇ ಆಯ್ದುಕೊಂಡ್ರಿ? ಅಂದರೆ ಆಲ್ಮೋಸ್ಟ್ ನನ್ನ ಫ್ಯಾಮಿಲಿಯವರೆಲ್ಲ MSW ಆ ಥರನೇ ಹೋದರು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳಿದರು. ಆಮೇಲೆ ಮ್ಯಾಮ್ನವರು ಕೂಡ ಸ್ವಲ್ಪ ಹೇಳಿ, ಅಂದರೆ ಈಗ ತುಂಬ ಚೇಂಜಸ್ ಆಗಿದೆ. ಈಗ ನಮಗೆ ಫೀಲ್ಡಲ್ಲಿ ಅಂದರೆ ಥಿಯರಿ ಪ್ರಾಕ್ಟಿಕಲ್ ಆಗಿ ಸಹ ನಾವು ಮಾಡ್ತೇವೆ, ಥಿಯರಿ ಮಾತ್ರ ಸಬ್ಜೆಕ್ಟ್ ಅಲ್ಲ. ಸೊ ಅಲ್ಲಿ ಇದು ಒಂದು ಅಂದರೆ ಹೊರಗಡೆ ಹೇಗೆ ಕಮ್ಯುನಿಟಿ ಜೊತೆ ಬೆರೆಯೋದಾಗಿರ್ಬೋದು, ಅಥವಾ ಫೀಲ್ಡಲ್ಲಿ ತುಂಬ ಅಂದರೆ ಪಂಚಾಯತಿಗೆಲ್ಲ ಹಾಕ್ತಿದ್ರು, ಆ ಥರ ತುಂಬ ಚೇಂಜಸ್ ಆಗಿದೆ. ಏನು ಅನುಭವಗಳಾಯಿತು ಅಂತ ಸಂದರ್ಭದಲ್ಲಿ? ಅಂದರೆ ಈಗ ಕ್ಯಾಂಪಲ್ಲಿ ಕೂಡ ಆಗಿರ್ಬೋದು, ಲೀಡರ್ಶಿಪ್ ತಗೊಳ್ಳೋದಾಗಿರ್ಬೋದು. ನಮಗೆ 2 ಸಲ ಕ್ಯಾಂಪು ಕೂಡ ಸಿಕ್ಕಿದೆ. ಒಂದು ಪೆರಾಜಲ್ಲಿ, ಒಂದು ಅರಂತೋಡು ಅಲ್ಲಿ. ಅಂದರೆ ಪರ್ಟಿಕ್ಯುಲರ್ ಆಗಿ ಒಂದು ಗ್ರೂಪು, ಅಂದರೆ ಈ ಸಂಜೀವಿನಿ ಒಕ್ಕೂಟ ಆ ಥರ ಇರ್ತದಲ್ಲ, ಅವರಿಗೆಲ್ಲ ಒಂದು ಪ್ರೋಗ್ರಾಮು ಸ್ವಾವಲಂಬನೆಡೆಗೆ ಹೆಜ್ಜೆ ಅಂತೇಳಿ ಆ ಥರ ಒಂದು ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ. ಅದರಿಂದ ಅವರಿಗೆ ತುಂಬ ಮಾಹಿತಿಯನ್ನೆಲ್ಲ ಬೇರೆ ರಿಸೋರ್ಸ್ ಪರ್ಸನ್ ಅವ್ರ ಜೊತೆ ಕರೆಸಿ ಆ ಥರ ಎಲ್ಲ ಮಾಹಿತಿ ಕೊಟ್ಟು. ಏನು ಆಂಬಿಷನ್ ಇದೆ ಜ್ಯೋತಿ? ಅಂದರೆ ನಾನು ನೆಕ್ಸ್ಟ್ ಮೆಡಿಕಲ್ ತಗೊಳ್ಳೋದು ಅಂತ, ಸ್ಪೆಷಲೈಸೇಷನ್ ಕೌನ್ಸಿಲರ್ ಆ ಥರ ಹೋಗೋದು ಅಂತ. ಮೆಡಿಕಲ್ ಆ್ಯಂಡ್ ಸೈಕ್ಯಾಟ್ರಿಕ್ ಸೋಷಲ್ ವರ್ಕ್ ಆಗಿ ಮುಂದೆ ಗೋಲ್ ಇರುವಂಥದ್ದು. ಬೇರೆ ಆ್ಯಕ್ಟಿವಿಟೀಸ್ ಏನಾದರೂ ಇದೆಯಾ? ಬೇರೆ ಎಂತ ಇಲ್ಲ ಸರ್. ಏನಿಲ್ಲ? ಸ್ಪೋರ್ಟ್ಸ್ ಇಲ್ಲ. ಪೂರ್ತಿ ಸಮಾಜಕ್ಕಾಗಿ ಅಲ್ವಾ? ಅದೇ ಇಂಟ್ರೆಸ್ಟ್ ಸಬ್ಜೆಕ್ಟ್ ಅಂತ? ಹೌದು ಸರ್. ಓಕೆ. ಹೇಗೆ ಕಾಲೇಜ್ ಕಡೆಯಿಂದ ಮತ್ತು ಮನೆ ಕಡೆಯಿಂದ ಸಪೋರ್ಟ್ ಹೇಗೆ? ಕಾಲೇಜ್ ಕಡೆಯಿಂದ ಅಂದರೆ ತುಂಬ ಇದು ಫಸ್ಟಿಗೆ ಇನ್ಸ್ಟಿಟ್ಯೂಷನಿಗೆ ಥ್ಯಾಂಕ್ಸ್ ಹೇಳಬೇಕು. ಸ್ವಲ್ಪ ಕಡಿಮೆ ಇದರಲ್ಲಿ ಅಂದರೆ ಹತ್ತಿರ ಒಂದು BSW ಎಂಬ ಕೋರ್ಸನ್ನು ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಡಿಪಾರ್ಟ್ಮೆಂಟಿಂದ ಹಾಗೆ ನಮಗೆ ಇದ್ದದ್ದು 2 ಲೆಕ್ಚರ್ಸ್, ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದು ಮ್ಯಾಮ್ನವರೇ ಇದ್ದದ್ದು 2 ಕೂಡ. ಸೊ ತುಂಬ ಸಪೋರ್ಟ್ ಮಾಡಿ ನನ್ನ ಒಂದು ಈ ಸಾಧನೆಗೆ ಮೈನ್ ರೀಸನ್ ಅವರಂತೇಳಿ ಹೇಳ್ಬೋದು, ಮ್ಯಾಮ್ನವರನ್ನೇ. ಮನೆಯಿಂದ ಕೂಡ ತುಂಬ ಸಪೋರ್ಟ್ ಇತ್ತು. ಬಟ್ ನಾನು ಇದ್ದದ್ದು ಹಾಸ್ಟೆಲಲ್ಲಿ, ಇಲ್ಲಿ ರೆಡ್ ವಿಭಜನೆ ಹಾಸ್ಟೆಲಲ್ಲಿ. ಹಾಗೆ ಸರ್. ಓಕೆ. ಒಟ್ಟು ಬಹುಶಃ ನಿಮ್ಮ ಹಾಗೆಯೇ ವಿದ್ಯಾರ್ಥಿಗಳು ಈ ಸಂದರ್ಶನವನ್ನು ನೋಡ್ತಾ ಇರ್ತಾರೆ. ಏನು ಹೇಳಲಿಕ್ಕೆ ಅವರಿಗೆ ಬಯಸ್ತೀರಿ? ಏನು ಟಿಪ್ಸ್ ಕೊಡ್ತೀರಿ ನೀವು? ಟಿಪ್ಸ್ ಅಂತ ಅಲ್ಲ, ಒಂದು ಅಂದರೆ ಈಗ ನಮ್ಮದು ಏನಾದರೂ ಪ್ರಾಬ್ಲಮ್ಸ್ ಎಲ್ಲ ಇರ್ಬೋದು, ಮೆಂಟಲಿ ಆಗಿ ಡಿಸ್ಟರ್ಬ್ ಆಗೋದು, ಅದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಟು ನಾವು ನಮ್ಮ ಗೋಲನ್ನು ರೀಚ್ ಆಗಬೇಕು ಅಂತ. ಅಂದರೆ ಓದೋದನ್ನು
ಅದು ಅದೇ ಟೆನ್ಷನಲ್ಲಿ ಈ ಓದೋದಕ್ಕೆಲ್ಲ ಇದಾಗಿ ಆ ಥರ ಲೈಫನ್ನು ಇದು ಮಾಡ್ಕೋಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಬಹುಶಃ ನಿಮ್ಮೆಲ್ಲ ಕನಸು ಸಾಕಾರಗೊಳ್ಳಿ. ಮತ್ತೊಮ್ಮೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಪ್ರಿಯ ವೀಕ್ಷಕರೇ, ವಿಜ್ಞಾನ ವಿಭಾಗದಲ್ಲಿ ರ್ಯಾಂಕನ್ನು ಪಡೆದುಕೊಂಡಿರುವ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ದ್ವಿತೀಯ ರ್ಯಾಂಕನ್ನು ಪಡೆದಿರುವಂಥ ಸೌಮ್ಯ ಮತ್ತು 8ನೇ ರ್ಯಾಂಕನ್ನು ಪಡೆದಿರುವಂಥ ರಕ್ಷಿತಾ, ಇಬ್ಬರಿಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಖುಷಿನಾ? ಬಹುಶಃ ಒಂದು ವಿಚಾರ ನಾನು ಹೇಳಬೇಕು. ಸೌಮ್ಯ ನಮ್ಮೊಟ್ಟಿಗಿದ್ದಾರೆ. SLCಯಲ್ಲಿ ಟಾಪರ್ ಆಗಿದ್ದರು. ಆಗ ಸಂದರ್ಶನ ಸುದ್ದಿಗಾಗಿ ಮಾಡಿದ್ದೆ. ಆ ಬಳಿಕ PUCಯಲ್ಲಿ ಕೂಡ ಟಾಪರ್ ಆದರು. ಆಗಲೂ ಸುದ್ದಿಯಲ್ಲಿ ಸಂದರ್ಶನ ಬಂದಿತ್ತು. ಇದೀಗ 3ನೇ ಬಾರಿ ಅವರನ್ನು ಸಂದರ್ಶಿಸುವಂಥ ಒಂದು ಸೌಭಾಗ್ಯ ನಮ್ಮದು ಕೂಡ. ಹೇಗೆ ಅನಿಸ್ತಾ ಇದೆ ಸೌಮ್ಯ? ತುಂಬ ಖುಷಿ ಆಗ್ತಿದೆ. ನಮ್ಮ ಕಾಲೇಜ್ನ ಲೆಕ್ಚರ್ಸ್ಗಳಲ್ಲಿ ತುಂಬ ಖುಷಿಯಾಗಿದೆ. ನಿರೀಕ್ಷೆ ಮಾಡಿದ್ರಾ? ಲೆಕ್ಚರ್ಸ್ ಎಲ್ಲ ಹೇಳ್ತಿದ್ರು ನನಗೆ ರ್ಯಾಂಕಿಗೆ ಟ್ರೈ ಮಾಡ್ಬೋದು ಅಂತ. ಹಾಗೆ ನನ್ನಿಂದ ಎಷ್ಟಾಗ್ತದೆ ಅಷ್ಟು ಎಫರ್ಟ್ಸ್ ಹಾಕಿ ಓದಿದೆ. ಎಲ್ಲಿ SLC ಎಲ್ಲ ಇಲ್ಲಿ ಮಾಡಿದ್ರು? SLCಯನ್ನು ನಾನು ಸೈಂಟ್ ಜೋಸೆಫ್ ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಮಾಡಿದ್ದು. ಆಮೇಲೆ PUCಯನ್ನು ಇಲ್ಲಿ NMCಯಲ್ಲೇ ಮಾಡಿದ್ದು. ಹಾಗೆ ಡಿಗ್ರಿ ಕೂಡ NMCಯಲ್ಲೇ ಮಾಡಿದ್ದು. ನಿಮ್ಮ ಕೌಟುಂಬಿಕ ಪರಿಚಯವನ್ನು ಮಾಡಿಕೊಡಿ. ನನ್ನ ತಂದೆ ಹೆಸರು ಶ್ರೀರಾಮ ಅಂತ, ತಾಯಿ ಹೆಸರು ಬಂದು ಸುಜಾತ. ನಂಗೊಬ್ಳು ತಂಗಿ ಇದ್ದಾಳೆ ಸುಗುಣ ಅಂತ. ಅವಳು ಸೆಕೆಂಡ್ PU ಯಲ್ಲಿ ಓದ್ತಿದ್ದಾಳೆ. ಬೇರೆ ಹಾಬೀಸ್ ಏನಿದೆ? ಹಾಬೀಸ್ ಬಂದು ಡ್ರಾಯಿಂಗ್ ಮಾಡ್ತೇನೆ, ಹಾಗೆ ಕ್ರಾಫ್ಟ್ಸ್ ಎಲ್ಲ ಮಾಡ್ತೇನೆ. ಈಗೇನು ಮಾಡ್ತಾಯಿದ್ರಿ? ಈಗ ನಾನು MSc ಮಾಡ್ತಿದ್ದೇನೆ ಮ್ಯಾಥಮೆಟಿಕ್ಸಲ್ಲಿ, ಓಕೆ, ಬ್ಯಾಂಗ್ಳೂರು ಯೂನಿವರ್ಸಿಟಿ. ಓಕೆ. ಹೇಗೆ ಸ್ಟಡಿ ಮಾಡ್ತಾಯಿದ್ರಿ? ಯಾಕಂದರೆ ನಿಮ್ಮ SLC ಇರ್ಬೋದು, PUC ಇರ್ಬೋದು, ಎಲ್ಲ ಸಾಧನೆ, ಈಗಲೂ ಡಿಗ್ರಿಯಲ್ಲಿ ಕೂಡ ಸಾಧನೆ ಮಾಡಿರುವಂಥದ್ದು. ಹೇಗೆ ನಿಮ್ಮ ಸ್ಟಡಿ ಮೆಥಡ್ ಹೇಗಿರ್ತದೆ? ಸ್ಟಡಿ ಮೆಥಡ್ ಅಂತ ಹೇಳಿದರೆ, ಹೇಳಿಕೊಡ್ಬೇಕಾದ್ರೆ ಕ್ಲಾಸಲ್ಲಿ ಅದನ್ನು ಚೆಂದಾಗಿ ಹೇಳಿಕೊಳ್ತಿದ್ದೆ. ಆಮೇಲೆ ಎಕ್ಸಾಮ್ನ ಒಂದು ತಿಂಗಳು ಮುಂಚೆ ಎಲ್ಲ ಸ್ವಲ್ಪ ನೋಡಿಕೊಳ್ತಾ ಇದ್ದೆ. ಹಾಗೆ ಓಕೆ. ಅದರ ಜೊತೆಗೆ ಈ ಕಾಲೇಜ್ ಕಡೆಯಿಂದ ಮನೆ ಕಡೆಯಿಂದ ಹೇಗೆ ಸಪೋರ್ಟ್ ಇತ್ತು? ಮನೆ ಕಡೆಯಿಂದ ಅಂದರೆ ಪ್ರೆಷರ್ ಅಂತ ಹಾಕ್ತಿರ್ಲಿಲ್ಲ ಇಷ್ಟೇ ಓದಬೇಕು ಅಂತ. ನನ್ನಷ್ಟಕ್ಕೆ ಓದಲಿಕ್ಕೆ ಬಿಡ್ತಿದ್ರು. ಆಮೇಲೆ ಕಾಲೇಜಲ್ಲಿ ಅಂತ ಹೇಳಿದ್ರೆ ಎಲ್ಲ ಲೆಕ್ಚರ್ಸ್ ಕೂಡ ಅಷ್ಟೇ, ನಿನ್ನಿಂದ ಆಗ್ತದೆ, ರ್ಯಾಂಕ್ ಬರ್ಬೋದು ಅಂತ ಹೇಳ್ತಿದ್ರು. ಮತ್ತು ನಮಗಿಂತ ಜಾಸ್ತಿ ಅವರೇ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು. ಮತ್ತು ಪ್ರತಿಯೊಂದು ಓದು ಮಾತ್ರ ಅಲ್ಲ, ಕಲ್ಚರಲ್ ಈವೆಂಟ್ಸಲ್ಲಿ ಆಗಿರ್ಬೋದು, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಿದ್ರು. ಹಾಗೆ. ಓಕೆ. ಮನೆಯಲ್ಲಿ ಪ್ರೆಷರ್ ಕೊಡ್ತಿರ್ಲಿಲ್ಲ. ನನಗೆ ಯಾವ ಟೈಮಲ್ಲಿ ಬೇಕು, ಹೇಗೆ ಬೇಕು ಹಾಗೆ ಓದು ಹೇಳ್ತಿದ್ರು. ಆಮೇಲೆ ಇಷ್ಟೇ ಟೈಮಿಗೆ ಓದಬೇಕು ಹಾಗೆ ಅಂತ ಪ್ರೆಷರ್ ಕೊಡ್ತಿರ್ಲಿಲ್ಲ. ಹಾಗೆ ಒಳ್ಳೆ ವಾತಾವರಣ ಇತ್ತು ಓದಲಿಕ್ಕೆ ಮನೆಯಲ್ಲಿ. ಏನು ಆಂಬಿಷನ್ ಇದೆ ಲೈಫಲ್ಲಿ? ಆಂಬಿಷನ್ ಬಂದು ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಬೇಕು ಅಂತ. ಹೌದು, ಉಪನ್ಯಾಸಕ ಫೀಲ್ಡೇ ಇಷ್ಟ. ಬಹುಶಃ ಎಲ್ಲ ನಿಮ್ಮ ಕನಸುಗಳು ಈಡೇರಲಿ ಅನ್ನೋದು ನಮ್ಮ ಆಶಯ ಕೂಡ. ಮ್ಯಾನೇಜ್ಮೆಂಟ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. PU ಅಲ್ಲಿ ಒಳ್ಳೆ ಮಾರ್ಕ್ಸ್ ಇದ್ದ ಕಾರಣ ನಮಗೆ ಫ್ರೀ ಸೀಟನ್ನು ಕೂಡ ಕೊಟ್ಟಿದ್ದರು. ಸೊ ಅದು ಕೂಡ ಒಂದು ರೀತಿ ಹೆಲ್ಪ್ ಆಯಿತು ನಮಗೆ, ಪೇರೆಂಟ್ಸಿಗೆಲ್ಲ. ಅದಕ್ಕೂ ಖುಷಿ ಆಗ್ತದೆ. ಅವರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ರಕ್ಷಿತಾ, ನೀವು ನಿರೀಕ್ಷೆ ಮಾಡಿದ್ರಾ ರ್ಯಾಂಕ್? ನಾನೆಂತ ನಿರೀಕ್ಷೆ ಮಾಡಿರಲಿಲ್ಲ. ನಮ್ಮ ಲೆಕ್ಚರ್ಸ್ ಎಲ್ಲ ಹೇಳ್ತಿದ್ರು ನಿಮಗೆ ಬರ್ಬೋದು ರ್ಯಾಂಕ್, ಟ್ರೈ ಮಾಡು. ಸೊ ನನಗೆ ಎಷ್ಟಾಗ್ತದೆ ಅಷ್ಟು ಎಫರ್ಟ್ ಮಾಡಿ ರ್ಯಾಂಕ್. ಓಕೆ. ನಿಮ್ಮ ಪರಿಚಯ ಮಾಡಿಕೊಡಿ, ನಿಮ್ಮ ಕೌಟುಂಬಿಕ ಪರಿಚಯ. ನನ್ನ ತಂದೆಯವರು ಉದಯ ರವಿ ಅಂಥೇಳಿ, ಅವರು ಎಲಿಮಲೆಯಲ್ಲಿ ಟೈಲರಿಂಗ್ ವೃತ್ತಿಯನ್ನು ಮಾಡ್ತಿದ್ದಾರೆ. ತಾಯಿ ರೇಖಾ, ಅವರು ಹೌಸ್ ವೈಫ್. ಮತ್ತು ತಂಗಿ, ಅವಳು ಕರೆಂಟ್ಲಿ ಸೆಕೆಂಡ್ PUC ಈಗ ಕಲಿತಿದ್ದಾಳೆ. ಓಕೆ. ಹೇಗೆ ಸ್ಟಡಿ ಮಾಡ್ತಾಯಿದ್ರಿ ನೀವು? ಡೈಲಿ ಅಪ್ ಆ್ಯಂಡ್ ಡೌನ್ ಮನೆಯಿಂದ ಹೋಗಿ ಬರ್ತಾ ಇದ್ರಾ? ಮನೆಯಿಂದ ಹೋಗಿ ಬರ್ತಾ ಇದ್ದದ್ದು. ಸ್ಟಡಿ ಮೆಥಡ್ ಕ್ಲಾಸೆಲ್ಲ ಆಬ್ಸೆಂಟ್ ಎಲ್ಲ ಆಗ್ತಿರ್ಲಿಲ್ಲ ಕ್ಲಾಸಿಗೆ. ಎಲ್ಲ ಕ್ಲಾಸ್ ಚೆಂದ ಕೇಳ್ತಿದ್ದೆ. ಮತ್ತು ಎಂಥಾದ್ರು ಡೌಟ್ ಬಂದರೆ ಲೆಕ್ಚರ್ಸ್ ಜೊತೆ ಅದನ್ನು ಕ್ಲಾರಿಫೈ ಮಾಡಿಕೊಳ್ತಿದ್ದೆ. ಮತ್ತು ಎಕ್ಸಾಮಿಗೆ ಸ್ವಲ್ಪ ದಿನ ಮುಂಚೆ ಚೆಂದ ಓದ್ತಿದ್ದೆ. ಎಲ್ಲ ಸಬ್ಜೆಕ್ಟ್ ಒಂದೇ ರೀತಿಯಾ ಅಲ್ಲ? ಟಫ್, ಇಷ್ಟ, ಕಷ್ಟ ಹಾಗೇನಾದ್ರು ಇದೆಯಾ? ನಾನು ತಗೊಂಡ ಸಬ್ಜೆಕ್ಟ್ ನನಗೆ 2 ಸಹ ಇಷ್ಟದ ಸಬ್ಜೆಕ್ಟೇ. ಸೊ 2 ಸಹ ಈಸಿ ಇತ್ತು ಡಿಗ್ರಿಯಲ್ಲಿ. ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಮನೆ ಕಡೆಯಿಂದ ಮತ್ತು ಸಂಸ್ಥೆ ಕಡೆಯಿಂದ? ಮನೆಯಲ್ಲಿ ಎಲ್ಲ ವಿಷಯದಲ್ಲಿ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಎಂತ ಕೇಳಿದ್ರು ಸಹ ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಮತ್ತು ಕಾಲೇಜಲ್ಲಿ ಎಲ್ಲರೂ ಸಹ ಒಳ್ಳೆ ಸಪೋರ್ಟ್ ಮಾಡ್ತಿದ್ರು. ಲೆಕ್ಚರ್ಸ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಮ್ಯಾಮ್ನವರೆಲ್ಲ ಎಂತ ಕೇಳಿದ್ರು ಒಳ್ಳೆ ರೀತಿಯಲ್ಲಿ ರೆಸ್ಪಾನ್ಸ್ ಆಗಿ ಹೇಳಿಕೊಡ್ತಿದ್ರು. ಓಕೆ. ರಕ್ಷಿತನಿಗೆ ಏನಾಗಬೇಕು ಅಂತ ಇದೆ? ನನಗೆ ಮ್ಯಾಥಮೆಟಿಕ್ಸ್ ಲೆಕ್ಚರರ್ ಆಗಬೇಕು ಅಂತ ಆಸೆ. ಅದೇ ಫೀಲ್ಡ್ ಇಷ್ಟ. ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರಿಬೇಕಂತ. ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದ್ದರೆ ಏನಾದರೂ? ಬೇರೆ ಅಂದರೆ ಅಷ್ಟು ಪರ್ಫೆಕ್ಟ್ ಅಂತಲ್ಲ, ಎಲ್ಲದರಲ್ಲಿ ಸಹ ಸ್ವಲ್ಪ ಸ್ವಲ್ಪ. ನೀವೆಲ್ಲಿ ಪ್ರೈಮರಿ ಎಲ್ಲ?
ನಾನು ಹೈಸ್ಕೂಲ್ ಪ್ರೈಮರಿ ಮಾಡಿದ್ದು ಜ್ಞಾನದೀಪ ಇನ್ಸ್ಟಿಟ್ಯೂಷನ್ ಏಲಿಮಲೆಯಲ್ಲಿ. PUC ಮಾಡಿದ್ದು ಶ್ರೀ ಶಾರದಾ ವುಮೆನ್ಸ್ PU ಕಾಲೇಜ್ ಸುಳ್ಯದಲ್ಲಿ ಮಾಡಿದ್ದು. ಡಿಗ್ರಿ NMC. ಪ್ರಿಯ ವೀಕ್ಷಕರೇ, ಈಗಾಗಲೇ ಉಲ್ಲೇಖಿಸಿದ ಹಾಗೆ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು ಸುಳ್ಯದಲ್ಲಿ ಸ್ಥಾಪಿಸಿದಂಥ ಒಂದು ಶಿಕ್ಷಣ ಸಂಸ್ಥೆಗಳ ಫಲವಾಗಿ ಯಥೇಚ್ಛ ಸಂಖ್ಯೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿ ಉನ್ನತ ಉದ್ಯೋಗವನ್ನು ಪಡೆಯುವಂತಾಗಿದೆ, ಶಿಕ್ಷಣ ಕ್ರಾಂತಿಯನ್ನು ನಡೆಸುವಂತಾಗಿದೆ. ಅವರು ಆರಂಭಿಸಿದ್ದು ಪ್ರಥಮವಾಗಿ ಸುಳ್ಯದ ನೆಹರು ಸ್ಮಾರಕ ಕಾಲೇಜು. ಅದಿಂದು 50ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇರುವಂಥದ್ದು. ಬಹುಶಃ ಈ ವೇಳೆಗೆ 24-25ನೇ ಸಾಲಿನಲ್ಲಿ 3 ರ್ಯಾಂಕ್ಗಳನ್ನು ಪಡೆದಿರುವಂಥದ್ದು. ನಮಗೆಲ್ಲ ಹೆಮ್ಮೆ ಅಂತಂದರೆ ಈ ವಿದ್ಯಾಸಂಸ್ಥೆ ಈವರೆಗೆ ಒಟ್ಟು 20 ರ್ಯಾಂಕ್ಗಳನ್ನು ಪಡೆದಿದೆ. ಕಳೆದ ಬಾರಿ ಅಂದರೆ 24-25ರಲ್ಲಿ 3 ರ್ಯಾಂಕನ್ನು ಕೂಡ ಇಲ್ಲಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಪಡೆದಿದ್ದಾರೆ. ಈ ಸಂಸ್ಥೆಯ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ರುದ್ರಕುಮಾರ್ MM ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹುಶಃ ಮತ್ತು ವಿಶೇಷ ಏನು ಅಂತಂದರೆ, ಬಹುಶಃ ನೀವು ಇಲ್ಲಿ ಸಾರಥ್ಯವನ್ನು ಪ್ರಾಂಶುಪಾಲರಾದ ಬಳಿಕ ಇದು 7ನೇ ರ್ಯಾಂಕ್. ಹೌದು ಹೌದು ಸರ್. ಅದು 50ನೇ ವರ್ಷದಲ್ಲಿ ಇರುವಂಥದ್ದು, ಅದು ಖುಷಿ. ಜೊತೆಗೆ ತಾವು ಪ್ರಾಂಶುಪಾಲರಾಗಿ 7ನೇ ರ್ಯಾಂಕ್ ಪಡೆಯುವಂಥದ್ದು ಕೂಡ ಖುಷಿ. ಹೇಗೆ ಹಂಚಿಕೊಳ್ತೀರಿ ಖುಷಿಯನ್ನು? ಭಾಳ ಖುಷಿ ಆಗ್ತದೆ ಸರ್. ಯಾಕಂತೇಳಿದರೆ ಈಗಾಗಲೇ ಹೇಳಿದ್ರಿ, ನಮ್ಮದು ಸಂಸ್ಥೆ ಶುರುವಾಗಿ ಸುಳ್ಯದಲ್ಲೇ ಪ್ರಥಮವಾಗಿ ಶುರುವಾದಂಥ ಒಂದು ಕಾಲೇಜು ನೆಹರು ಮೆಮೋರಿಯಲ್ ಕಾಲೇಜು 1976ರಲ್ಲಿ ಸ್ಟಾರ್ಟ್ ಆಗಿ ಇವತ್ತಿಗೆ 50 ವರ್ಷಗಳನ್ನು ನಾವು 50ನೇ ವರ್ಷದ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಗೊತ್ತು, ತುಂಬ ಪ್ರಚಾರವನ್ನು ಕೂಡ ಕೊಟ್ಟರೆ ನಮ್ಮ ಎಲ್ಲ ಪ್ರೋಗ್ರಾಮ್ಗಳಿಗೂ ಕೂಡ ನೀವು ಬಂದು ನಮ್ಮ ಜೊತೆಗೆ ಕೈಗೂಡಿಸ್ತಾ ಇದ್ದೀರಿ. ನಮಗೆ ಈ 50ನೇ ವರ್ಷದ ಸಂಭ್ರಮದಲ್ಲಿ 3 ರ್ಯಾಂಕ್ ಬಂದಿದ್ದು ಭಾಳ ಖುಷಿ ಆಗ್ತಾ ಇದೆ. ಯಾಕೆಂತೇಳಿದರೆ ಇದು ಸಂಭ್ರಮದ ಈ ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿ ನಾವು ಒಂದು 3 ರ್ಯಾಂಕ್ಗಳನ್ನು ತಗೊಂಡ್ವಲ್ಲ ಅಂತ ಹೇಳಿ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಮ್ಯಾನೇಜ್ಮೆಂಟಿಗೆ ಹೇಳುವಾಗಲೂ ಕೂಡ ತುಂಬ ಖುಷಿಪಟ್ಟರು. ಸೊ ಹಾಗಾಗಿ ನಮಗೆ ತುಂಬ ಖುಷಿ ಇದೆ. ಯಾಕೆಂದರೆ ಅದನ್ನು ನಾವು ಇದೊಂದು ಹೇಳ್ಕೊಳ್ಳಿಕ್ಕೆ ಇದೊಂದು ಅವಕಾಶ ನೀವು ಕೂಡ ಕೊಟ್ಟಿದ್ದೀರಿ. ಪತ್ರಕರ್ತರೆಲ್ಲ ನಮ್ಮ ಜೊತೆ ಕೈಗೂಡಿಸಿ ನಮ್ಮ ಒಂದು ವಿದ್ಯಾಸಂಸ್ಥೆಯ ಒಂದು ಸಾಧನೆ ಏನಿದೆ ಆ ಸಾಧನೆಯನ್ನು ಗುರುತಿಸುವಂಥ ಕೆಲಸ ಇದೆಯಲ್ಲ, ಮತ್ತು ನಮ್ಮ ಮಕ್ಕಳನ್ನು ಇಂಟರ್ವ್ಯೂ ಮಾಡ್ತೀವಿ ಅಂತೇಳಿ ಕೇಳಿದರೆ ಅದು ಭಾಳ ಖುಷಿ ಆಯಿತು. ಈಗಾಗಲೇ ಬಂದ ತಕ್ಷಣ ತಾವು ಪೇಪರ್ನಲ್ಲಿ ಎಲ್ಲ ಬರೆದ್ರಿ, ಹೀಗೆ ಎಲ್ಲ ಉಂಟು ಅಂತ ಒಂದು ಸಂದರ್ಭದಲ್ಲಿ ನಮಗೆ ರ್ಯಾಂಕ್ ಬಂದಿದ್ದರ ಬಗ್ಗೆನೂ ಕೂಡ ಬರೆದಿದ್ದೀರಿ. ಭಾಳ ಖುಷಿ ಆಗ್ತದೆ, ತುಂಬ ಖುಷಿ. ನಮ್ಮ ವಿದ್ಯಾರ್ಥಿಗಳನ್ನು ಮತ್ತು ನಾನು ಮೊದಲನಾಗಿ ಅಭಿನಂದಿಸ್ತೇನೆ. ಯಾಕೆಂದರೆ ವಿದ್ಯಾರ್ಥಿಗಳು ಅವರು ಕಷ್ಟಪಡ್ತಾರೆ, ಓದ್ತಾರೆ. ಅವ್ರಿಗೊಂದು ಸ್ವಲ್ಪ ನಾವು ಪುಷಪ್ ಮಾಡಿದ್ರೆ ಸಾಕು, ನೀವು ಹೀಗೆ ಮಾಡಿ ಮಕ್ಕಳ ಇಂಥದ್ದನ್ನು ಓದಿ ಅಂತ ಹೇಳಿ ಈ ರೀತಿ ಇರುವಾಗ ನಮಗೂ ಕೂಡ ಖುಷಿ ಆಗ್ತದೆ. ನಮ್ಮ ಟೀಚರ್ಸು ವರ್ಕ್ ಮಾಡಿದ್ದಾರೆ, ನಮ್ಮ ಎಲ್ಲರೂ ಕೂಡ ಇದಕ್ಕೆ ಕೈಗೂಡಿಸಿದ್ದಾರೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಮತ್ತು ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ನಮಗೆ ನಮ್ಮ ಮ್ಯಾನೇಜ್ಮೆಂಟ್. ನಿಮಗೆ ಗೊತ್ತು, ನಮ್ಮ ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾರೆ ಅವರು ಅಂತ ಹೇಳಿದರೆ, ಯಾವುದಾದ್ರೂ ವಿದ್ಯಾರ್ಥಿಗಳು ಅದು ಓದಿನಲ್ಲೇ ಇರ್ಬೋದು, ಸ್ಪೋರ್ಟ್ಸಲ್ಲಿ ಇರ್ಬೋದು, ಅಥವಾ ಕಲ್ಚರಲ್ಲಲ್ಲಿ ಇರ್ಬೋದು, ಅವರನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗಲಿಕ್ಕೆ ಏನು ಆ ಸಾಧ್ಯತೆಗಳಿವೆ ಅದನ್ನೆಲ್ಲ ಮಾಡಿ ಅನುಕೂಲಗಳನ್ನು ಮಾಡಿಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ಅದರಿಂದಾಗಿ ನಮಗೆ ಈ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳ್ತೇನೆ. ಓಕೆ ಸರ್. ಜೊತೆಗೆ ಜ್ಯೋತಿ ಇರ್ಬೋದು, ಸೌಮ್ಯ ಇರ್ಬೋದು, ರಕ್ಷಿತಾ ಇರ್ಬೋದು, ಪ್ರತಿಭಾನ್ವಿತ ವಿದ್ಯಾರ್ಥಿಗಳು, ಅವರ ಬಗ್ಗೆ ಹೇಳುವುದಾದರೆ? ಈ ಮಕ್ಕಳ ಬಗ್ಗೆ ಹೇಳೋದಾದರೆ, ಅವರು ತುಂಬ ಒಳ್ಳೆಯ ಕ್ಲಾಸ್ನಲ್ಲಿ ತುಂಬ ಚೆನ್ನಾಗಿ ಅವರು ಪ್ರತಿ ಸಲ ಇರ್ತಾಯಿದ್ರು. ಯಾಕೆಂತ ಹೇಳಿದರೆ, ಹೆಚ್ಚು ಡಿಗ್ರಿ ಅಂತ ಹೇಳಿದಾಗ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಂಕ್ ಮಾಡಿ ಹೋಗೋ ಮಕ್ಕಳು ಜಾಸ್ತಿ ಇರ್ತಾರೆ. ಅಂದರೆ ನಾವು ಓದಬೇಕು ಅಂತೇಳಿ ಇಷ್ಟ ಇದ್ದಾಗ ಪ್ರತಿಯೊಂದು ದಿನವೂ ಕೂಡ ನಾವು ಪ್ರೆಸೆಂಟ್ ಇದ್ದರೆ ನಮಗೇನಾದರೂ ಒಂದು ಒಳ್ಳೆಯ ತಿಳ್ಕೊಳ್ಳಿಕ್ಕಾಗತ್ತೆ ಅನ್ನೋದನ್ನು ಈ ಮಕ್ಕಳು ಹೇಳಿರ್ತಾರೆ. ಜ್ಯೋತಿ BSWನಲ್ಲಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಅವಳು ಅಷ್ಟೇ, ಅವರ ಟೀಚರ್ಸನ್ನು ಕೇಳುವಾಗ ಅಥವಾ ನಾನು ರೌಂಡ್ಸ್ ಎಲ್ಲ ಹೋಗಿ ನೋಡುವಾಗ ಪ್ರತಿದಿನ ಸಾಮಾನ್ಯವಾಗಿ ಕ್ಲಾಸಲ್ಲಿರುವವಳು ಮತ್ತು ಅವರ ಟೀಚರ್ಸನ್ನು ಕೇಳುವವಳು, ಟೀಚರ್ಸನ್ನು ಕೇಳಿ ಏನು ಬೇಕು ಎಲ್ಲ ತಿಳ್ಕೊಳ್ಳುವಂಥದ್ದೆಲ್ಲ ಇತ್ತು. BSW ಅಂತ ಹೇಳಿದಾಗ ಸಾಮಾಜಿಕವಾಗಿ ಸೋಷಿಯಲ್ ವರ್ಕನ್ನು ಮಾಡೋದ್ರಿಂದ ಎಲ್ಲರ ಜೊತೆ ಹೇಗೆ ಬೆರಿಬೇಕು ಅನ್ನುವಂಥದ್ದನ್ನು ಕೂಡ ಮಕ್ಕಳು ಕಲ್ತಿದ್ದಾರೆ. ನಾನು ಒಂದಷ್ಟು ಪ್ರೋಗ್ರಾಮ್ಗಳನ್ನು ಹೊರಗಡೆ ಮಾಡಿದಾಗ ಅಟೆಂಡ್ ಮಾಡಿದ್ದೇನೆ. ಅಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳು ಅಥವಾ ಇನ್ನಿತರೆ ಅಲ್ಲೂ ಕೂಡ ತುಂಬ ಚೆನ್ನಾಗಿ ಮಕ್ಕಳು ಪರ್ಫಾರ್ಮೆನ್ಸನ್ನು ತೋರಿಸಿರುವಂಥದ್ದನ್ನು ನೋಡಿದ್ದೇನೆ. ಮತ್ತು ಸೌಮ್ಯ ಸೈನ್ಸಲ್ಲಿ ಅದೊಂದು ಎಕ್ಸ್ಪೆಕ್ಟೇಷನ್ ಇದ್ದದ್ದು ನಮಗೆ. ಯಾಕೆಂದರೆ 650ಕ್ಕೆ 650 ಮಾರ್ಕ್ಸ್ ಬಂದದ್ದು. ಹಾಗಾಗಿ
ಎಲ್ಲರೂ ಅದನ್ನು ಭಾಳ ಇದರಿಂದ ಹೇಳ್ತಾ ಇದ್ರು, ರ್ಯಾಂಕ್ ಬರುತ್ತಲ್ವ ಈ ಸಲ, ರ್ಯಾಂಕ್ SLC PUC ಎಲ್ಲರೂ ಕೂಡ ಟಾಪರ್ ಆಗಿ. ಹೌದೌದು, ಅವಳು PUC ಕೂಡ ನಮ್ಮದೇ ಕಾಲೇಜಿನಲ್ಲಿ ಓದವಳು PUC. ಸೊ ಹಾಗಾಗಿ ಅವಳ ಬಗ್ಗೆ ನಮಗೂ ಕೂಡ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಯಾಕಂದರೆ ಅವಳು ಪ್ರತಿದಿನ ಓದ್ತಾ ಇದ್ದಂಥ ಹುಡುಗಿ, ಒಂದು ದಿನವೂ ತಪ್ಪಿಸಲಿಲ್ಲ. ಅವಳಿಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಬರಲಿಲ್ಲವೇ ಹೊರತು ಬೇರೆ ಎಲ್ಲ ದಿನಗಳಲ್ಲೂ ಕೂಡ ಮಕ್ಕಳು ಇದ್ದರು. ಮತ್ತು ಟೀಚರ್ಸನ್ನು ಅವ್ರಿಗೇನು ಡೌಟ್ಸ್ ಇದ್ರೂ ಕೇಳ್ಕೊಳ್ತಾ ಇದ್ರು ಹೋಗಿ. ಅದು ತುಂಬ ಮುಖ್ಯ. ನಮ್ಮ ಈ ಮಕ್ಕಳಿಗೆ ಇವಾಗ ಇರಬೇಕಾಗಿರುವಂಥದ್ದಂದರೆ ಅವ್ರೇನೋ ಹೇಳ್ಕೊಟ್ರು ನಾವೇನೋ ಓದ್ತೀವಿ ಅನ್ನೋದ್ರ ಬದಲು ಹೇಳ್ಕೊಟ್ಟಿದ್ರಲ್ಲಿ ನಮಗೇನಾದರೂ ಕಲೀಲಿಕ್ಕೆ ಗೊತ್ತಾಗಲಿಲ್ಲ ಅಂತಾಗ ಟೀಚರ್ಸನ್ನು ಹೋಗಿ ಕೇಳೋದಿದೆಯಲ್ಲ, ಅದು ತುಂಬ ಬಹಳ ಮುಖ್ಯ. ಆಗ ನಮ್ಮ ಟೀಚರ್ಸನ್ನು ಕೇಳುವಾಗ ಅವ್ರು ಹೇಳ್ತಾಯಿದ್ರು, ಬರ್ತಾಯಿದ್ಲು, ಕೇಳ್ತಾಯಿದ್ಲು, ಅವಳಿಗೆ ಏನು ಡೌಟ್ಸ್ ಬರುತ್ತೆ ಅದನ್ನು ಕೇಳಿಕೊಂಡು ಎಲ್ಲವನ್ನೂ ಕೂಡ ಕೇಳ್ಕೊಂಡು ಹೋಗ್ತಾಯಿದ್ಲು. ತುಂಬ ಒಳ್ಳೆಯ ಹೆಸರು ಸೌಮ್ಯ, ಅಸೌಮ್ಯವಾಗೇ ಇದ್ಲು. ಹಾಗಾಗಿ ತುಂಬ ಚೆನ್ನಾಗಿ ಓದ್ತಾ ಇದ್ಲು, ಅದರಲ್ಲಿ ಎರಡು ಮಾತಿಲ್ಲ. PUC ಯಲ್ಲೂ ರ್ಯಾಂಕ್, ಹೈಸ್ಕೂಲಲ್ಲೂ ಇದ್ದಾಳು ಕೂಡ. ಹಾಗಾಗಿ ನಮ್ಮಲ್ಲಿ ಕೂಡ ನಾವು ಆ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡೆ ಅವಳಿಗೆ ನಮ್ಮಲ್ಲಿ ಹೆಚ್ಚು ಮಾರ್ಕ್ಸ್ ಬಂದದ್ರಿಂದ ಫ್ರೀ ಸೀಟ್ ಕೊಟ್ಟದ್ದು ಫಸ್ಟಿಗೆ. ನಮ್ಮ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಅಧ್ಯಕ್ಷರು ಡಾಕ್ಟರ್ KV ಚಿದಾನಂದ ಸರ್ಗೆ ನಾನು ಹೋಗಿ ಫಸ್ಟ್ ಕೇಳ್ಕೊಂಡಾಗ, ಅವಳು PUC ಆದ ತಕ್ಷಣ, ಸರ್ ಅವಳು ರ್ಯಾಂಕ್ ಇದ್ದಾಳೆ ನಮ್ಮಲ್ಲಿ. ಹೌದಲ್ಲ, ನಮ್ಮದೇ ಕಾಲೇಜಲ್ಲಿ ಓದವಳು ರ್ಯಾಂಕ್ ಇದೆ, ಇಷ್ಟು ಮಾರ್ಕ್ಸ್ ಇದ್ದರೆ ಫ್ರೀ ಉಂಟಲ್ಲ ನಮ್ಮಲ್ಲಿ, ಅದನ್ನು ಕೊಡಿ ಅಂತ ಹೇಳಿದರು. ಅದು ಭಾಳ ಖುಷಿಯಾಯಿತು. ಅದರ ಪ್ರಕಾರ ಅವಳು 3 ವರ್ಷವೂ ಕೂಡ ಉತ್ತಮ ಸಾಧನೆ ಮಾಡಿದ್ಲು. ಇವಾಗ ನಮ್ಮ ಕಾಲೇಜಿಗೆ ಒಂದು ಗರಿಮೆಯನ್ನು ತಂದು ಕೊಟ್ಟಿದ್ದಾಳೆ. ಒಂದು ಫಸ್ಟ್ ರ್ಯಾಂಕ್, ಇಲ್ಲಿ ಒಂದು ಸೈನ್ಸಲ್ಲಿ ಸೆಕೆಂಡ್ ರ್ಯಾಂಕ್ ಇದೆ, ಸೈನ್ಸಲ್ಲಿ 2 ರ್ಯಾಂಕ್ ಇದೆ, 2ರಲ್ಲಿ ಒಂದು ಸೆಕೆಂಡ್ ರ್ಯಾಂಕ್, ಒಂದು 8th ರ್ಯಾಂಕ್. ರಕ್ಷಿತಾ ಅಂತೇಳಿ ಇನ್ನೊಬ್ಳು. ಅವಳ ಬಗ್ಗೆ ಹೇಳೋದಾದರೆ ಅವಳು ಕೂಡ ಅಷ್ಟೇ, ಎಲ್ಲದರಲ್ಲೂ ಮಕ್ಕಳು ಉತ್ತಮವಾದ ರೀತಿಯಲ್ಲಿ ಭಾಗವಹಿಸ್ತಾ ಇದ್ರು ಅನ್ನೋದು ಕೂಡ ನನಗೆ ಗೊತ್ತು. ಯಾಕೆಂದರೆ ಕಲ್ಚರಲ್ ಪ್ರೋಗ್ರಾಮ್ ಆಗ್ಬೋದು ಅಥವಾ ಬೇರೆ ಡಿಬೇಟ್ ಆಗ್ಬೋದು, ಇಲ್ಲಿ ಅಕಾಡೆಮಿಕ್ ವಿಚಾರದಲ್ಲಿ ಏನೇ ಆಗ್ಬೋದು, ಎಲ್ಲದರಲ್ಲೂ ಕೂಡ ಮಕ್ಕಳು ತುಂಬ ಚೆನ್ನಾಗಿ ಭಾಗವಹಿಸ್ತಾ ಇದ್ರು. ನಾವು ಫಸ್ಟಿಗೆ 650ಕ್ಕೆ 650 ಮಾರ್ಕ್ಸ್ ಬಂದಾಗ ಸೌಮ್ಯ ಒಂದು ರ್ಯಾಂಕ್ ಬರ್ಬೋದು ಅಂತ ಮಾತ್ರ ಅಂದ್ಕೊಂಡಿದ್ವಿ. ನಮಗೆ ಭಾಳ ಖುಷಿಯಾದದ್ದು ಫಸ್ಟ್ ರ್ಯಾಂಕ್ ಜ್ಯೋತಿ BSWನಲ್ಲಿ ಬಂದದ್ದು. ಯಾಕೆ ಅಂತ ಹೇಳಿದರೆ ಓದ್ತಾ ಇದ್ಲು ಗೊತ್ತು, ಆದರೆ BSWನಲ್ಲಿ ಎಷ್ಟು ಮಾರ್ಕ್ಸ್ ಬೇಕು ಅನ್ನುವಂಥದ್ದು ಅಷ್ಟು ಕರೆಕ್ಟ್ ಇದಿರಲಿಲ್ಲ. ಆಗ ಅದಕ್ಕೆ ರೀಚ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ನೋಡುವಾಗ ಒಂದು ಕಡೆ ಒಂದು 2 ಬರಬಹುದೇನೋ ಅಂತೇಳಿ ಇತ್ತು. ಆದರೆ ಕೊನೆಗೆ ಅದು 3 ರ್ಯಾಂಕ್ ಬಂದು ನಮಗೆ ಇನ್ನೂ ಭಾಳ ಸಂತೋಷ ಆಗುವಂಥದ್ದು. ಈ ವಿಚಾರವನ್ನು ತಿಳಿಸಿದಾಗ ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ತುಂಬ ಖುಷಿಪಟ್ಟಿದ್ದಾರೆ. ಮತ್ತು ಅವತ್ತು ನಮಗೆ ಫೈನಲ್ ರ್ಯಾಂಕ್ ಲಿಸ್ಟ್ ಬಂದ ದಿನ ಒಂದು 3ನೇ ತಾರೀಕು, ಮೋಸ್ಟ್ಲಿ 4ನೇ ತಾರೀಕು ನಮ್ಮಲ್ಲಿ ವುಮೆನ್ಸ್ ಡೇ ಸೆಲೆಬ್ರೇಷನ್ ಇತ್ತು. ಅದರ ದಿನ ನಾನು ಅದರ ಹಿಂದಿನ ದಿನ ನಮ್ಮ ವೈಸ್ ಪ್ರೆಸಿಡೆಂಟ್ ಶೋಭಾ ಮೇಡಮ್ ಅವ್ರ ಜೊತೆ ಹೀಗೆ ಮೇಡಮ್ ನಮ್ಮದು ಈಗ ರ್ಯಾಂಕದು ಫೈನಲ್ ಕನ್ಫರ್ಮೇಷನ್ ಆಯಿತು ಅನ್ನುವಾಗ ಭಾಳ ಖುಷಿಪಟ್ಟರು. 3 ಜನ ಹುಡುಗಿಯರೆಲ್ಲ 3 ಜನ ಹುಡುಗಿರಾದರೆ ನಾಳೆ ನಾವು ವುಮೆನ್ಸ್ ಡೇ ಸೆಲೆಬ್ರೇಷನ್ನಲ್ಲಿ ಅವ್ರಿಗೊಂದು ವಿಶ್ ಮಾಡುವ ಅಂತೇಳಿ ಆಯಿತು. ಮಕ್ಕಳೆಲ್ಲ ಬೇರೆ ಬೇರೆ ಕಡೆ ಅವರು ಪೋಸ್ಟ್ ಗ್ರ್ಯಾಜುಯೇಷನ್ ಓದ್ತಾ ಇರೋದ್ರಿಂದ ಅವತ್ತು ಅವ್ರು ಬರಲಿಕ್ಕಾಗಲಿಲ್ಲ. ಆದರೆ ಇದೇ ಮಕ್ಕಳಿಗೆ ನಾವೆಲ್ಲ ನಮ್ಮ ಕಾಲೇಜ್ ಡೇನಲ್ಲಿ ಸನ್ಮಾನ ಮಾಡಲಿಕ್ಕಿದೆ. ಪ್ರತಿ ವರ್ಷವೂ ಕೂಡ ಇದೆ. ರ್ಯಾಂಕ್ ಬಂದ ಮಕ್ಕಳಿಗೆ ಚಿನ್ನದ ಪದಕ ಇದೆ, KVG ಅವರ ಚಿನ್ನದ ಪದಕ. ಇದಿಷ್ಟು ನಾನು ಆ ಮಕ್ಕಳ ಬಗ್ಗೆ ಹೇಳಬಲ್ಲೆ. ಖುಷಿಯಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಶಿಕ್ಷಣ ಕ್ಷೇತ್ರದಲ್ಲಿ ಸುದೀರ್ಘ ವರ್ಷ ಸೇವೆಯನ್ನು ಸಲ್ಲಿಸಿದ ಚಂದ್ರಶೇಖರ ಪೇರಾಲ್ ಅವರು ಈ ನೆಹರು ಸ್ಮಾರಕ ಪದವಿ ಕಾಲೇಜಿನ ಈಗಿನ ಆಡಳಿತಾಧಿಕಾರಿಗಳು. ಸರ್, ಈಗಾಗಲೇ ಮಾತಾಡ್ತಾ ಇದ್ದೀವಿ ವಿದ್ಯಾರ್ಥಿಗಳಲ್ಲಿ ಎಲ್ಲ ಒಂದು ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿರುವಂಥ ಒಂದು ಪೂರೈಸಿರುವಂಥ ಈ ಒಂದು ಸಂಸ್ಥೆಗೆ 3 ರ್ಯಾಂಕ್ಗಳು ಬಂದಿರುವಂಥದ್ದು ಖುಷಿ ಅಲ್ವಾ? ಭಾಳ ಖುಷಿ ಆಗ್ತಾ ಇದೆ. ನಾನು ಕೂಡ ಈ ಕಾಲೇಜಿನ ಒಂದು ಹಳೆ ವಿದ್ಯಾರ್ಥಿಯಾಗಿದ್ದುಕೊಂಡು ನನಗೆ ಇಲ್ಲಿ ಒಂದು ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 2 ವರ್ಷಗಳಿಂದ ಈಚೆಗೆ ನಾವು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಈ ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿ ಈ ವರ್ಷ ಇದು ನಮಗೆ ದೊಡ್ಡ ಒಂದು ಬಂಪರ್ ಗಿಫ್ಟ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದರೆ 3 ರ್ಯಾಂಕ್ಗಳು ನಮಗೆ ಬಂದು ಒಂದು BSWಯಲ್ಲಿ ಫಸ್ಟ್ ರ್ಯಾಂಕ್ ಮತ್ತು BSCಯಲ್ಲಿ 2 ರ್ಯಾಂಕ್ ಬಂದಿದೆ. ಬಹುಶಃ ಅನೇಕ ವರ್ಷಗಳಿಂದ ಇಲ್ಲದಂಥ ಒಂದು ಸ್ಥಿತಿ ಈ ಸುವರ್ಣ ಸಂಭ್ರಮದ ವರ್ಷದಲ್ಲಿ ನಮಗೆ ಲಭಿಸಿರುವುದು ಅತ್ಯಂತ ಸಂತೋಷವಾದಂಥ ವಿಚಾರ. 50 ವರ್ಷ ಇತಿಹಾಸವುಳ್ಳಂಥ ಈ ಸಂಸ್ಥೆಯಲ್ಲಿ ಅನೇಕ ಮಂದಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಿ ಇಡೀ ಸುಳ್ಯದ ಎಲ್ಲ ಭಾಗಗಳಲ್ಲಿ ಕೂಡ ಒಂದೊಂದು ಸಣ್ಣ ಪುಟ್ಟ ಉದ್ಯೋಗಗಳನ್ನು ಗಳಿಸಿಕೊಂಡು ತಮ್ಮ ಆರ್ಥಿಕ ಸೌಲಭ್ಯಗಳನ್ನು ಉತ್ತಮ ಮಾಡಿದ್ದಾರೆ. ಬಹುಶಃ ಅದಕ್ಕೆಲ್ಲ ಮೂಲ ವೇದಿಕೆ ಇದ್ದರೆ ಈ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ. ಹಾಗಾಗಿ ಅಂದಿನಿಂದ ಇಂದಿನವರೆಗೆ ಕೆಲವು ವರ್ಷಗಳ ಹಿಂದೆ
ಕೆಲವು ರ್ಯಾಂಕ್ಗಳೆಲ್ಲ ಬಂದಿದ್ದು. ಆದರೆ ಈ ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿ ಒಂದು 3 ರ್ಯಾಂಕ್ ಬಂದಿರೋದು ಆಡಳಿತ ಮಂಡಳಿಗಾಗಲಿ ಇಲ್ಲಿರೋ ಪ್ರಾಂಶುಪಾಲರಿಗೆ, ಉಪನ್ಯಾಸಕರಿಗೆ ನಮಗೆಲ್ಲ ಭಾಳ ಸಂತೋಷವನ್ನು ತಂದಿದೆ. ಮತ್ತು ಸಂಸ್ಥೆಯನ್ನು ಉನ್ನತೀಕರಣಗೊಳಿಸಲಿಕ್ಕೆ ಇನ್ನೂ ಕೂಡ ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಆ ಹಿಂದಿನ ಪರಂಪರೆ ಏನು ಉಂಟು ಅದನ್ನು ಬೆಳೆಸಲಿಕ್ಕೆ ಎಲ್ಲ ಊರಿನವರು ಸಹಕಾರ ನೀಡಿದರೆ ಈ ಸಂಸ್ಥೆಯನ್ನು ಇನ್ನೂ ಕೂಡ ಮುನ್ನಡೆಸಬಹುದು ಅಂತ ಹೇಳುವಂಥದ್ದು ನಮ್ಮ ಆಶಯ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಸುವರ್ಣ ಸಂಭ್ರಮದಲ್ಲಿರುವಂಥ ಸುಳ್ಯದ ನೆಹರು ಸ್ಮಾರಕ ಪದವಿ ಕಾಲೇಜು ಈ ಬಾರಿ 3 ರ್ಯಾಂಕ್ಗಳೊಂದಿಗೆ ಶೋಭಿಸಿದೆ. ಸಹಜವಾಗಿ ವಿದ್ಯಾಸಂಸ್ಥೆಯವರಿಗೆ, ಆಡಳಿತ ಮಂಡಳಿಗೆ, ಇಲ್ಲಿಯ ಪ್ರಾಂಶುಪಾಲರು ಮತ್ತು ಎಲ್ಲ ಉಪನ್ಯಾಸಕ ವೃಂದದವರಿಗೆ, ಮಕ್ಕಳಿಗೆ ಮತ್ತು ವಿಶೇಷವಾಗಿ ಈ ಸಾಧನೆ ಮಾಡಿದ ಇವರಿಗೂ ಕೂಡ ಖುಷಿಯಾಗಿರುವಂಥದ್ದು. ಹಾಗಾಗಿ ಅವರದ ಮನದ ಮಾತುಗಳನ್ನು ನಮ್ಮ ವೀಕ್ಷಕರ ಮುಂದೆ ತೆರೆದಿಟ್ಟಿದ್ದಾರೆ. ಅದು ಇನ್ನಿತರ ಎಲ್ಲ ವಿದ್ಯಾರ್ಥಿಗಳು ಕೂಡ ಪ್ರೇರಣೆಯಾಗಬೇಕು ಎನ್ನುವುದು ನಮ್ಮ ಬಯಕೆ ಕೂಡ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಈ ವಿದ್ಯಾಸಂಸ್ಥೆಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಒಂದು ವಿದ್ಯಾಸಂಸ್ಥೆಯ ಪ್ರಾಂಗಣದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ, ಸುದ್ದಿ ಬಳಗದ ಕರುಣಾಕರ್ ಕೆಮ್ಮಾರ್ ಜೊತೆ ನಾನು ದುರ್ಗಾಕುಮಾರ್ ನಾಯಕರಿ, ಸುದ್ದಿ ನ್ಯೂಸ್ ಸುಳ್ಯ. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕರೆ.